ಹಾಯ್ ಹಲೋ ಫ್ರೆಂಡ್ಸ್, ಶಶಿ ಕ್ರಿಯೇಟಿವ್ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಶೈಲಿಯ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ 2-3 ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ತೊಗೊಂಡು ಅದನ್ನು ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ಪನ್ನೀರನ್ನ ತಗೊಂಡು ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಸಣ್ಣ ಪೀಸಾಗಿ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೇ ಈ ಪನ್ನೀರನ್ನ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಪನ್ನೀರನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೇನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಮಗೆ ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಹುರ್ಕೋಬೇಕು. ಯಾಕಪ್ಪ ಅರಿಶಿನ ಉಪ್ಪು ಹಾಕ್ಬೇಕಂದ್ರೆ ಅದು ಹಾಲಿನ ಸ್ಮೆಲ್ ಇರ್ತದಲ್ಲ ಪನ್ನೀರ್, ಅದಕ್ಕೆ ಅದು ಸ್ಮೆಲ್ ಹೋಗ್ಬೇಕಂತೇಳಿ ನಾನು ಅರಿಶಿನ ಉಪ್ಪು ಹಾಕಿ ಹುರಿದು ಒಂದು ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಬಟ್ಲಲ್ಲಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಅದನ್ನು. ಅದರಲ್ಲಿ ಇನ್ನೂ ಎಣ್ಣೆ ಮಿಕ್ಕಿರುತ್ತಲ್ಲ ಅದರೊಳಗೆ ನಾನೇನು ಪಾಲಕ್ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತೀನಲ್ಲ ಅದೇ ಪಾಲಕ್ ಸೊಪ್ಪನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಹಾಕಿದ್ದೀನಿ ಇವಾಗ. ಅದಾದಮೇಲೆ ಇದು 4-5 ಹಸಿಮೆಣ್ಸಿನ್ಕಾಯಿನ ಹಾಕಿ ಅದನ್ನು ಒಂದರಲ್ಲಿ 2 ಭಾಗ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಅದು ಚೆನ್ನಾಗಿ ನೀರಾಂಶ ಹೋಗಿ ಚೆನ್ನಾಗಿ ಕಲರ್ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗೆಲ್ಲ ಕುದಿಸಿದ ಮೇಲೆ ಈಗ ಕಲರ್ ಬಂತು. ಅದರಲ್ಲೇ ಒಂದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿದ ಮೇಲೆ 2 ಇಂಚಷ್ಟು ಹಸಿ ಶುಂಠಿನ ಹಾಕ್ತಾಯಿದ್ದೀನಿ ಇವಾಗ. ಅದಾದಮೇಲೆ 4-5 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹೆಸಳು ಹಾಕಿದ ಮೇಲೆ 10-12 ಗೋಡಂಬಿ ಪೀಸ್ನ ಹಾಕ್ತಾಯಿದ್ದೀನಿ. ಗೋಡಂಬಿ ಪೀಸ್ ಹಾಕಿ ಚೆನ್ನಾಗಿ ಕಲಸಿ ಫ್ರೈ ಮಾಡಬೇಕು. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು. ಅದೆಲ್ಲ ಇವಾಗ ಸ್ವಲ್ಪ 2 ನಿಮಿಷ ಆಯಿತು, 2 ಸೆಕೆಂಡ್ ಆಯಿತು. ನಾನು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ನಾನು ಈಗ ಪನ್ನೀರಿಗೆ ಕಾಂಬಿನೇಷನ್ನಾಗಿ ಚಪಾತಿನ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಮಾಡ್ಕೋಬೋದು. ಇವತ್ತು ನನ್ನ ಮಕ್ಕಳು ಚಪಾತಿ ಬೇಕಂತ ಕೇಳಿದ್ರು, ನಾನು ಅದಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಬೇಕಾದ ಹಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿನ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಈಗ ನಾವೇನು ಮಿಶ್ರಣ ಇಟ್ಕೊಂಡಿದ್ದೀವಲ್ಲ ರುಬ್ಬಿದ್ದು, ಅದನ್ನು ಎಣ್ಣೆ ಕಾದ್ಮೇಲೆ ಆ ರುಬ್ಬಿದ್ದಂಥ ಮಿಶ್ರಣನ ಅದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ಅದು ಹಸಿ ವಾಸನೆ ಇರ್ತಲ್ಲ, ಅದೆಲ್ಲ ಅಲ್ಲ ವಾಸನೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡ್ಕೊಂಡು ಸಣ್ಣ ಉರಿಲೇ ಮಾಡ್ಕೋಬೇಕು. ಯಾಕಂದರೆ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು. ಎಣ್ಣೆ ಹಾಕಿರ್ತೀವಲ್ಲ ಮೊದಲು, ಅದೆಲ್ಲ ಮೇಲ್ಗಡೆ ಬರೋದ ತನಕ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಪನ್ನೀರ್ ನಾವೇನು ಹುರಿದು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬಂದರೆ ಕೆಳಗಡೆ ಎಣ್ಣೆ ನಾವು ಹಾಕಿರ್ತೀವಲ್ಲ ಅದನ್ನು ಕುದಿ ಬರೋ ತನಕ ಇದು ಮಾಡಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ನಾನು ಆವಾಗೇ ಉಪ್ಪು ಹಾಕಿದ್ದೆ. ಈಗ ಅದಾದಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ, ಅದಾದಮೇಲೆ ಇದೇನು ಕಸ್ತೂರಿ ಮೇಥಿ ಇರ್ತದಲ್ಲ ಅದನ್ನು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಅದು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ನಾವಿನ್ನು ಈ ಕಡೆ ಸೈಡು ಒಂದು 2-3 ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು, ಬಿಸಿಯಾದ ಎಣ್ಣೆಗೆ ಸ್ವಲ್ಪ ಖಾರದ ಪುಡಿನ ಚೆನ್ನಾಗಿ ಕಲಸಿ ಅದನ್ನು ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಪನ್ನೀರ್ ಗ್ರೇವಿನ, ಆ ಗ್ರೇವಿ ಒಳಗೆ ಇದು ಖಾರ ಪುಡಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಯಾಕೆ ಮಾಡಬೇಕಂತಂದರೆ ಇದು ರೆಸ್ಟೋರೆಂಟ್ ಶೈಲಿಯಲ್ಲಿ ಬರಬೇಕಂತೇಳಿ ನಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಆಗಿದೆ. 2 ಸೆಕೆಂಡು ಚೆನ್ನಾಗಿ ಕುದಿಸಿ ತೆಗೆದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗೇನು ಪನ್ನೀರ್ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿನ ಮಾಡ್ತಾಯಿದ್ದೀನಿ. ಇದು ಪನ್ನೀರ್ ಜೊತೆಗೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರ್ತದೆ ಅಂದರೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿನ ರೋಲ್ ಮಾಡಿಕೊಂಡು ತಿಕ್ಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಮಡಚಿ ಇವಾಗೇನು ಚಪಾತಿ ಲಟ್ಟಿಸಿ ಇದು ಮಾಡ್ತೀನಿ. ನೀವು ನಾರ್ಮಲಾಗಿ ಚಪಾತಿ ಹೇಗೆ ಮಾಡ್ಕೊತೀರ ಹಾಗೆ ಮಾಡ್ಕೊಬೋದು. ನಾನು ಲೇಯರ್ ಚಪಾತಿ ಮಾಡ್ಕೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ಥರ ಒತ್ತಿ ಮಾಡಬಾರ್ದು ಚಪಾತಿ. ಈಗ ಸ್ವಲ್ಪನೇ ಮೆತ್ತಗೆ ತಿಕ್ಕಬೇಕು. ಜಾಸ್ತಿ ಫಾಸ್ಟಾಗಿ ತಿಕ್ಕಬಾರ್ದು, ನಿಧಾನಾಗಿ ತಿಕ್ಕಬೇಕು. ನಾವು ಈ ಚಪಾತಿನೆಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿದ್ದೀವಿ. ನೀವು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡಿ ನೋಡಿರಿ ಒಂದು ಸಾರಿ.
ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೇಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.